Namaste Makla, welcome to Core Concepts in Chemistry Made Easy series. Today is going to be a very important video on writing electron dot diagrams ಅಥವಾ Lewis structures. ಇದು ಕೆಮಿಸ್ಟ್ರಿಯಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳ. ಓಕೆ, ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಮಕ್ಕಳ ನೋಡಿ, ನಾವು ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್ ಬರಿಬೇಕು ಅಂತಂದರೆ ವಿ ಹ್ಯಾವ್ ಟು ನೋ ಸಮಥಿಂಗ್ ಅಬೌಟ್ ಬೋರ್ಸ್ ಅಟಾಮಿಕ್ ಮಾಡೆಲ್, ಆಮೇಲೆ ಹೌ ಟು ರೈಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಓಕೆ, ನಾನು ಬ್ರೀಫಾಗಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಅಂತ ನೋಡೋಣ, ಆಮೇಲೆ ದೆನ್ ವಿ ವಿಲ್ ಗೋ ಆ್ಯಂಡ್ ರೈಟ್ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್. ಓಕೆ ಮಕ್ಕಳ ನೋಡಿ, ಬೋರ್ಸ್ ಅಟಾಮಿಕ್ ಮಾಡೆಲ್ ಪ್ರಕಾರ there is a centrally located nucleus, okay, and electrons are revolving round the nucleus in certain paths, in certain orbits. Yes, idana orbits anta karitare makla. Electrons are revolving round the nucleus in certain paths, in certain fixed paths. ಆ paths ನ ಅವರು ಆರ್ಬಿಟ್ಸ್ ಅಂತ ಕರೀತಾರೆ. ಓಕೆ, ಆರ್ಬಿಟ್ಸ್ಗೆ ಇನ್ನೊಂದು ಹೆಸರೇನು ಅಂತಂದರೆ ಶೆಲ್ಸ್ ಅಂತ. ಆರ್ಬಿಟ್ಸ್ ಆರ್ ಆಲ್ಸೋ ಕಾಲ್ಡ್ ಶೆಲ್ಸ್. ಆಮೇಲೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಪ್ರಕಾರ ದಿ ಆರ್ಬಿಟ್ಸ್ ಹ್ಯಾವ್ ಫಿಕ್ಸ್ಡ್ ಎನರ್ಜೀಸ್. ದೇ ಆರ್ ಡಿನೋಟೆಡ್ ಬೈ E1, E2, E3, E4. ಸೊ ಪ್ರತಿಯೊಂದು ಆರ್ಬಿಟ್ಗೂ ಒಂದು ಫಿಕ್ಸ್ಡ್ ಎನರ್ಜಿ ಇರುತ್ತೆ. ದ್ಯಾಟ್ ಫಿಕ್ಸ್ಡ್ ಎನರ್ಜಿ ಈಸ್ ಕಾಲ್ಡ್ E1, E2, E3, E4. ದೇರ್ಫೋರ್ ಆರ್ಬಿಟ್ಸ್ಗೆ ಇನ್ನೂ ಒಂದು ಹೆಸರಿದೆ ಮಕ್ಕಳ. ಆರ್ಬಿಟ್ಸ್ಗೆ ಶೆಲ್ಸ್ ಅಂತಲೂ ಕರೀತಾರೆ, ಆರ್ಬಿಟ್ಸ್ಗೆ ಎನರ್ಜಿ ಲೆವೆಲ್ಸ್ ಅಂತಲೂ ಕರೀತಾರೆ. ಬಿಕಾಸ್ ಆರ್ಬಿಟ್ಸ್ ಆರ್ ಕಾಲ್ಡ್ ಎನರ್ಜಿ ಲೆವೆಲ್ಸ್ ಬಿಕಾಸ್ ಈಚ್ ಆರ್ಬಿಟ್ ಹ್ಯಾಸ್ ಎ ಫಿಕ್ಸ್ಡ್ ಎನರ್ಜಿ ಲೆವೆಲ್. ಆ್ಯಂಡ್ ಎನರ್ಜಿ ಹೇಗಿರುತ್ತೆ ಅಂತಂದರೆ, ಎನರ್ಜಿ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: E1 is less than E2, E2 is less than E3, E3 is less than E4. ಅಂದ್ರೇನು? ದಿ ಆರ್ಬಿಟ್ ಕ್ಲೋಸೆಸ್ಟ್ ಟು ದ ನ್ಯೂಕ್ಲಿಯಸ್ ಹ್ಯಾಸ್ ಲೀಸ್ಟ್ ಎನರ್ಜಿ. ಮತ್ತು ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮಕ್ಕಳ. ಗೋಯಿಂಗ್ ಫರ್ದರ್, ನ್ಯೂಕ್ಲಿಯಸ್ಸಿಂದ ದೂರ ಹೋಗ್ತಾ ಹೋಗ್ತಾ ದಿ ಎನರ್ಜಿ increases. So E1 is less than E2, E2 is less than E3, E3 is less than E4. So this is the increasing order of energy levels. Okay, ಆಮೇಲೆ ಬೋರ್ಸ್ ಮಾಡೆಲ್ ಇನ್ನೇನು ಹೇಳಿ, ದೀಸ್ ಆರ್ ಕಾಲ್ಡ್ ಎನರ್ಜಿ ಲೆವೆಲ್ಸ್. ಆಮೇಲೆ ಈ ಎನರ್ಜಿ ಲೆವೆಲ್ಸ್ ಇದೆಯಲ್ಲ ಮಕ್ಕಳು, ಆರ್ಬಿಟ್ಸ್ ಇದೆಯಲ್ಲ, ಅದಕ್ಕೆ ಹೆಸರು ಕೊಡ್ತಾರೆ. ದಿಸ್ ಈಸ್ ಕಾಲ್ಡ್ ದ ಕೆ ಶೆಲ್, L shell, M shell, N shell and so on, starting from the orbit closest to the nucleus. And also ಈ ಆರ್ಬಿಟ್ಸ್ಗೆ ಒಂದು ನಂಬರ್ ಕೊಡ್ತಾರೆ. ಓಕೆ, K shell, K orbit, the first orbit is given number 1, orbit number ಅಂತ ಕರಿತೀವಿ. N is equal to 1, N is equal to 2. M shell has the orbit number 3, N shell has the orbit number 4 and so on. ಓಕೆ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಎಲೆಕ್ಟ್ರಾನ್ ಕಾನ್ಫಿಗರೇಷನ್? ಮಕ್ಕಳ, ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಆಟಮ್. ಓಕೆ, ಅಂದರೆ ಹೌ ಎಲೆಕ್ಟ್ರಾನ್ಸ್ ಆರ್ ಅರೇಂಜ್ಡ್ ಇನ್ ಎನ್ ಆಟಮ್. ಆರ್ ಎಲೆಕ್ಟ್ರಾನ್ಸ್ ಅರೇಂಜ್ಡ್ ರ್ಯಾಂಡಮ್ಲಿ? ನೋ, ಎಲೆಕ್ಟ್ರಾನ್ಸ್ ಆರ್ ನಾಟ್ ಅರೇಂಜ್ಡ್ ರ್ಯಾಂಡಮ್ಲಿ ಇನ್ ಎನ್ ಆಟಮ್. ಹಾಗಾದರೆ ಹೇಗೆ ಅರೇಂಜ್ ಆಗಿದೆ ಸರ್? ಮಕ್ಕಳ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಬೋರ್ ಬರಿ ಸ್ಕೀಮ್ ಅಂತ ಇದೆ. ಓಕೆ, ಬೋರ್ ಅಂತಂದರೆ ಹೀ ಈಸ್ ದ ಕೆಮಿಸ್ಟ್, ಹೀ ಈಸ್ ಎ ನೋಬೆಲ್ ಲಾರಿಯೇಟ್ ಹೂ ಗೇವ್ ದ ಅಟಾಮಿಕ್ ಮಾಡೆಲ್. ಬರಿ ಅಂತ ಇನ್ನೊಬ್ಬ ಸೈಂಟಿಸ್ಟು, ಇನ್ನೊಬ್ಬ ಕೆಮಿಸ್ಟು, ಇವರಿಬ್ಬರು ಹೆಸರಲ್ಲಿ ಈ ಸ್ಕೀಮ್ ತಂದಿದ್ದಾರೆ. ಸೊ ವಾಟ್ ಡಸ್ ದಿಸ್ ಸ್ಕೀಮ್ ಟೆಲ್ ಯು? This scheme tells you the arrangement of electrons in an atom. Electrons are not arranged randomly. It follows a certain scheme, certain rules. Okay, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. There are 3 rules ಮಕ್ಕಳ. There are 3 rules. Okay, what are those 3 rules? ನೋಡೋಣ ಬನ್ನಿ.
ಫಸ್ಟ್ ರೂಲ್ ಏನು ಅಂತಂದರೆ ದಿ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಎನರ್ಜಿ ಲೆವೆಲ್ಸ್ ಅಥವಾ ಆರ್ಬಿಟ್ ನಂಬರ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಲೆವೆಲ್ಸ್ ನಾನು ಆವಾಗಲೇ ಹೇಳಿದೆ, E1 has the least energy, E2 has more energy than E1, E3 has more energy than E2, E4 has more energy than E3. So this is the increasing order of energy levels. So electrons ಹೇಗೆ ಫಿಲ್ ಆಗುತ್ತೆ ಅಂತಂದರೆ, ಫಸ್ಟು E1 ಅಂದರೆ ಯಾವುದು ಮಕ್ಕಳ? ಇಟ್ ಈಸ್ ದ ಕೆ ಶೆಲ್. ಕೆ ಶೆಲ್ ಫಿಲ್ ಆಗುತ್ತೆ. ಆಫ್ಟರ್ ದ ಕೆ ಶೆಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್, ಎಲ್ ಶೆಲ್ ಫಿಲ್ ಆಗುತ್ತೆ. ಆಫ್ಟರ್ ಎಲ್ ಶೆಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್ಸ್, ದೆನ್ ಎಮ್ ಶೆಲ್. ಆಫ್ಟರ್ ಎಮ್ ಶೆಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್, ದೆನ್ ಎನ್ ಶೆಲ್. ಓಕೆ, ಸೊ ನಿಮಗೊಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ ದ ಫಸ್ಟ್ ರೂಲ್, ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ ಲೆವೆಲ್ಸ್. ಆ್ಯಂಡ್ ದ ಸೆಕೆಂಡ್ ರೂಲ್ ಈಸ್ ಎ ವೆರಿ ಇಂಪಾರ್ಟೆಂಟ್ ರೂಲ್. ಅದನ್ನು ನಾವು 2n² ರೂಲ್ ಅಂತ ಕರಿತೀವಿ. 2n² ರೂಲ್. ಸೊ ವಾಟ್ 2n² ರೂಲ್ ಏನು ಹೇಳುತ್ತೆ ಮಕ್ಕಳ? 2n² ರೂಲ್ ಇಷ್ಟೇ ಮಕ್ಕಳ ಹೇಳೋದು. ಇಲ್ಲಿ ನೋಡಿ, ಶೆಲ್ ಇದೆಯಲ್ಲ, ಲೆಟ್ಸ್ ಸೇ ದ ಕೆ ಶೆಲ್. ಕೆ ಶೆಲ್ಗೆ ನಾವು ಆರ್ಬಿಟ್ ನಂಬರ್ 1 ಅಂತ ಕೊಟ್ಟಿದ್ದೀವಿ, ಜ್ಞಾಪಿಸ್ಕೊಳ್ಳಿ. This K shell has a maximum of 2n² electrons. ಅಂದರೆ ಏನು? 2 into 1 square which is 2. So K shell has a maximum of 2 electrons. Okay, what about L shell? L shell ಅಂದರೆ ಅದರ ಆರ್ಬಿಟ್ ನಂಬರ್ n is equal to 2. This n shell can accommodate a maximum of 2n² which is 2 into 2 square which is 8 electrons. ನೋಡಿದ್ರಾ? ದಿಸ್ ಈಸ್ ಕಾಲ್ಡ್ 2n² ರೂಲ್. ವಾಟ್ ಅಬೌಟ್ ಎಮ್ ಶೆಲ್? ಎಮ್ ಶೆಲ್ ಅಂದರೆ n is equal to 3 ಮಕ್ಕಳ. ದಟ್ ಮೀನ್ಸ್ 2 into 3 square which is 18. ಸೊ ಎಮ್ ಶೆಲ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 18 electrons. ಆ್ಯಂಡ್ ಸಿಮಿಲರ್ಲಿ ಎನ್ ಶೆಲ್ ಅಂದರೆ n is equal to 4, ಇಟ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 32 electrons. 32 electrons. ಸೊ KLMNO ಹಾಗೆ ಹೋಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ದಿ 2n² ರೂಲ್. ದಿಸ್ ಈಸ್ ಕಾಲ್ಡ್ ದಿ 2n² ರೂಲ್. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ರೂಲ್, ಥರ್ಡ್ ರೂಲ್. ಅದನ್ನು ನಾವು ಆಕ್ಟೆಟ್ ರೂಲ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ರೂಲ್. ಏನದು? ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ದ ಔಟರ್ಮೋಸ್ಟ್ ಶೆಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಔಟರ್ಮೋಸ್ಟ್ ಶೆಲ್ ಈಸ್ 8. Okay makla, so these are the 3 rules, and electrons are arranged in an atom according to all the 3 rules. ಯಾವ ರೂಲ್ ಕೂಡ ವಯೋಲೇಟ್ ಆಗಬಾರ್ದು, ಆ ಥರ ಅರೇಂಜ್ ಆಗಿದೆ. ಓಕೆ, ನೌ ಲೆಟ್ಸ್ ಕಮ್ ಟು ದ ರೈಟಿಂಗ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಮತ್ತು ರೈಟಿಂಗ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್. ಓಕೆ ಮಕ್ಕಳ ನೋಡಿ, ದಿಸ್ ಈಸ್ ಕಾಲ್ಡ್ ದ ಪೀರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್. So there are about, as of now, there are about 118 elements discovered by chemists so far. Alva? Out of 118 elements, maximum are metals and a few are non-metals. ಎಂಟೈರ್ ಎಲಿಮೆಂಟ್ಸ್ನ ಕೆಮಿಸ್ಟ್ ಏನು ಮಾಡ್ತಾರೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂತ ಡಿವೈಡ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿದ್ರೆ ನಿಮಗೆ, ಇಲ್ಲಿ ನೋಡಿದ್ರೆ ದೀಸ್ ಆರ್ ಆಲ್ ಮೆಟಲ್ಸ್ and these are all non-metals. Okay, ಈ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ದೇ ಆರ್ ಸೆಪರೇಟೆಡ್ ಬೈ ಎನ್ ಇಮ್ಯಾಜಿನರಿ ಸ್ಟೇರ್ಕೇಸ್. ಮಕ್ಕಳ ಇದು ಕಾಣಿಸ್ತಿದೆಯಾ? ಥಿಕ್ಕಾಗಿ ಬರೆದಿದ್ದಾರೆ. ದಿಸ್ ಈಸ್ ಕಾಲ್ಡ್ ಸ್ಟೇರ್ಕೇಸ್ ಆ್ಯಂಡ್ ದಿಸ್ ಈಸ್ ಎನ್ ಇಮ್ಯಾಜಿನರಿ ಸ್ಟೇರ್ಕೇಸ್. ಈ ಸ್ಟೇರ್ಕೇಸ್ ಏನು ಮಾಡುತ್ತಪ್ಪ ಅಂತಂದರೆ, ಇಟ್ ಸೆಪರೇಟ್ಸ್ ಮೆಟಲ್ಸ್ ಫ್ರಮ್ ನಾನ್ ಮೆಟಲ್ಸ್. ಸ್ಟೇರ್ಕೇಸ್ನ ಲೆಫ್ಟ್ ಸೈಡ್ ಇರೋದೆಲ್ಲ ಮೆಟಲ್ಸ್, ಸ್ಟೇರ್ಕೇಸ್ನ ರೈಟ್ ಸೈಡ್ ಇರೋದೆಲ್ಲ non-metals. Okay, okay sir. Now ನೋಡಿ, this is the periodic table, and of course why ಇದನ್ನ ಟೇಬಲ್ ಅಂತ ಕರೀತಾರೆ? because elements are arranged in rows and columns. ಹೌದಾನೆ? ಇದನ್ನ ರೋಸ್ ಅಂತ ಕರಿತೀವಿ ನಾವು. these are called rows and these are called columns. ಕಾಲಮ್ಸ್ ಅಂತ ಕರಿತೀವಿ. ಸೊ ಎಲಿಮೆಂಟ್ಸ್ ಇನ್ ಎ ಪೀರಿಯಾಡಿಕ್ ಟೇಬಲ್ ಅರೇಂಜ್ಡ್ ಇನ್ ರೋಸ್ ಆಸ್ ವೆಲ್ ಆಸ್ ವರ್ಟಿಕಲ್ ಕಾಲಮ್ಸ್. ಓಕೆ ಮಕ್ಕಳ, ಇದು ನೋಡಿ ಈ ಥರ ಇದೆ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಕಾಲಮ್.
ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಅಂದರೆ ಇವೆಲ್ಲ ಇದೆ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ಓಕೆ, ರುಬಿಡಿಯಮ್, ಸೀಸಿಯಮ್, ಫ್ರಾನ್ಸಿಯಮ್. ದೀಸ್ ಆರ್ ಆಲ್ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ಓಕೆ, ಆ್ಯಂಡ್ these are second column elements. Okay, beryllium, magnesium, calcium, ಇವೆಲ್ಲ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಆ್ಯಂಡ್ ಫಾರ್ ನೌ ನಾನು ಇಲ್ಲೂ ದೆರ್ ಆರ್ ಸೋ ಮೆನಿ ಎಲಿಮೆಂಟ್ಸ್, ಅದನ್ನು ನಾವು ಸದ್ಯಕ್ಕೆ ಇಗ್ನೋರ್ ಮಾಡೋಣ ಮಕ್ಕಳ. ವಿ ಡೋಂಟ್ ನೀಡ್ ದೆಮ್. ಸದ್ಯಕ್ಕೆ ಇದನ್ನು ಇಗ್ನೋರ್ ಮಾಡೋಣ. ಇದು ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಇದು ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಐ ಟೇಕ್ ದಿಸ್ ಆ್ಯಸ್ ಥರ್ಡ್ ಕಾಲಮ್. ಇದು ಥರ್ಡ್ ಕಾಲಮ್ ಎಲಿಮೆಂಟ್ ಅಂತ ತಗೋತೀನಿ. ವಿ ಇಗ್ನೋರ್ ದಿಸ್ ಫಾರ್ ದಿಸ್ ಮೊಮೆಂಟ್. ಸೊ ಇದನ್ನು ಥರ್ಡ್ ಕಾಲಮ್ ಎಲಿಮೆಂಟ್ ಅಂತ ಕರಿತೀನಿ. ಸೊ ಇದು ಥರ್ಡ್ ಕಾಲಮ್ ಎಲಿಮೆಂಟ್ ಆದರೆ ಇದು ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಆ್ಯಂಡ್ ಏಯ್ತ್. ಓಕೆ, ಸೊ ದೀಸ್ ಆರ್ ಆಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಕಾಲಮ್. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಅಪ್ ಟು ಏಯ್ತ್ ಕಾಲಮ್. ಓಕೆ, ಈಗ ನಾವೇನು ಮಾಡ್ತೀವಿ ಅಂತಂದರೆ ವಿ ವಿಲ್ ರೈಟ್ ದಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಫಾರ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್. ಓಕೆ, ಫಸ್ಟ್ ಏನು ಮಾಡ್ತೀವಿ ಅಂದರೆ ಕಾಲಮ್ ವೈಸ್ ಬರಿತಾ ಹೋಗ್ತೀವಿ. ಫಸ್ಟ್ ಕಾಲಮಲ್ಲಿರೋ ಎಲಿಮೆಂಟ್ಸ್ಗೆ ನಾವು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಿತೀವಿ. ಓಕೆ, ಲೆಟ್ ಸಿ. Write the electronic configuration of the first 3 elements present in the first column of the periodic table. Okay, so electron configuration ಬರಿತೀವಿ, ನಂಬರ್ 1. ಎರಡನೇದು ಅವ್ರು ಕೇಳ್ತಿದ್ದಾರೆ, ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್. ಓ ಸರ್, ಇದೇನೋ ಹೊಸ ಪದ ಸರ್, ವೇಲೆನ್ಸ್ ಎಲೆಕ್ಟ್ರಾನ್ಸ್. ಮಕ್ಕಳ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಂದರೆ ದಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಔಟರ್ ಮೋಸ್ಟ್ ಆರ್ಬಿಟ್, ಔಟರ್ ಮೋಸ್ಟ್ ಎನರ್ಜಿ ಲೆವೆಲ್, ಅದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ರೈಟ್ ದೇರ್ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್, ಅದ್ರದ್ದು ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್. ಸೊ ವಿಲ್ ಡೂ ಆಲ್ ದ 3 ಥಿಂಗ್ಸ್. ಓಕೆ, ಈ ಮೂರನ್ನು ಮಾಡ್ತೀವಿ ನಾವು. ಸೊ ಲೆಟ್ಸ್ ಕನ್ಸಿಡರ್ ದಿ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ದೀಸ್ ಆರ್ ದ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ನಾವು ಅದರಲ್ಲಿ ಹೈಡ್ರೋಜನ್, ಲಿಥಿಯಂ ಮತ್ತು ಸೋಡಿಯಂ ಈ ಮೂರಕ್ಕೆ ಮಾತ್ರ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಿತೀವಿ. ಓಕೆ ಮಕ್ಕಳು ನೋಡಿ, ಪೀರಿಯಾಡಿಕ್ ಟೇಬಲಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ, ಮಿನಿಮಮ್ ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ. ವಾಟ್ ಈಸ್ ದಿಸ್, ವಾಟ್ ಈಸ್ ದಿಸ್ 1 ಅಂತಿದೆಯಲ್ಲ, ಎಸ್, ದಟ್ ಈಸ್ ದಿ ಅಟಾಮಿಕ್ ನಂಬರ್ ಆಫ್ ದಿಸ್ ಎಲಿಮೆಂಟ್ ಆಫ್ ಹೈಡ್ರೋಜನ್. ಅಟಾಮಿಕ್ ನಂಬರ್ ಅಂದರೆ ಏನು ಮಕ್ಕಳ? ಅಟಾಮಿಕ್ ನಂಬರ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ಸೊ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಹೈಡ್ರೋಜನ್ ಈಸ್ 1. ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಹೈಡ್ರೋಜನ್? Yes, it is also 1. Makla, we are talking about atoms. Okay, in an atom the charges are balanced. I am talking about neutral atoms. Okay, so the charges are balanced. So protons estirutte, electrons ashte irutte. Therefore number of electrons is also 1. And what is this? Idu enidu? Yes, idru ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. This is what is called atomic mass. Okay, ಈಗ ಇದಕ್ಕೆ ನಾವು ವಿಲ್ ರೈಟ್ ದಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಓಕೆ, ಈಗ ನೋಡಿ ಮಕ್ಕಳ, ಇದು ನ್ಯೂಕ್ಲಿಯಸಲ್ಲಿ ದೆರ್ ಈಸ್ ಓನ್ಲಿ 1 ಪ್ರೋಟಾನ್, ಈ ಥರ ಬರೆದೀನಿ. ಆ್ಯಂಡ್ ಕೆ ಶೆಲ್, ಅಕಾರ್ಡಿಂಗ್ ಟು 2n² ರೂಲ್, ಕೆ ಶೆಲ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 2 ಎಲೆಕ್ಟ್ರಾನ್ಸ್. ಸರ್ ಇದೇನು ಸರ್ ಅಂತಂತಂದರೆ, ದೀಸ್ ಆರ್ ಎಂಪ್ಟಿ ಸ್ಲಾಟ್ಸ್. ಓಕೆ, ದೀಸ್ ಆರ್ ಎಂಪ್ಟಿ ಸ್ಲಾಟ್ಸ್. ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೋದು ಅಂತಂದರೆ, ದೀಸ್ ಎಂಪ್ಟಿ ಸ್ಲಾಟ್ಸ್ ಆರ್ ಲೈಕ್ ವೆಹಿಕಲ್ ಪಾರ್ಕಿಂಗ್ ಸ್ಪೇಸಸ್. ಓಕೆ, ಓನ್ಲಿ 2 ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ದೀಸ್ ಎಂಪ್ಟಿ ಸ್ಪಾಟ್ಸ್ ಅಲ್ವಾ? 2n² ರೂಲ್ ಪ್ರಕಾರ ಕೆ ಶೆಲ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 2 ಎಲೆಕ್ಟ್ರಾನ್ಸ್. ಓಕೆ ಸರ್, ಇಲ್ಲ ಹೈಡ್ರೋಜನಲ್ಲಿ ದೆರ್ ಈಸ್ ಓನ್ಲಿ 1 ಎಲೆಕ್ಟ್ರಾನ್. ಸೊ ವಿ ವಿಲ್ ಅಕಾಮಡೇಟ್ ದಿ ಎಲೆಕ್ಟ್ರಾನ್, ದಟ್ 1 ಎಲೆಕ್ಟ್ರಾನ್ ಹಿಯರ್. ಓಕೆನಾ ಮಕ್ಕಳ? ಎಸ್, ಫೈನ್. ನೆಕ್ಸ್ಟ್ ನೋಡಿ, ಲಿಥಿಯಮ್ಗೆ ಬರೋಣ. ಲಿಥಿಯಮ್ ಹ್ಯಾಸ್ ಎ ಟೋಟಲ್ ಆಫ್ 3 ಎಲೆಕ್ಟ್ರಾನ್ಸ್. ಓಕೆ, ಸೊ ನೋಡಿ ಮಕ್ಕಳ, 3 ಪ್ರೋಟಾನ್ಸ್ ಇದೆ, 3 ಎಲೆಕ್ಟ್ರಾನ್ಸ್ ಇದೆ. ಕೆ ಶೆಲ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 2 ಎಲೆಕ್ಟ್ರಾನ್ಸ್. ಓಕೆ, ಸೊ ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್ ಇದೆಯಲ್ಲ, ಅದೆಲ್ಲಿ ಅಕಾಮಡೇಟ್ ಮಾಡ್ತೀರಾ? ಎಸ್, ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಶೆಲ್. ಕೆ ಶೆಲ್ ಫುಲ್ ಆಗೋಯ್ತು,
So you have to go to the next shell. What is the next shell? Next shell is L shell. L shell. And how many empty slots are there in the L shell? Yes, it is 8. Nodi makla, 1 2 3 4 5 6 7 8. So there are 8 empty slots in the L shell. Okay. ಈಗ ಸರ್ 2 ಎಲೆಕ್ಟ್ರಾನ್ ಆಯಿತು, ಇನ್ನು ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಆ ಎಲೆಕ್ಟ್ರಾನ್ನ ನಾವು ಎಲ್ಲಿ ಅಕಾಮಡೇಟ್ ಮಾಡ್ತೀವಿ? ಎಸ್, ಅಫ್ಕೋರ್ಸ್ ವಿಲ್ ಅಕಾಮಡೇಟ್ ಇಟ್ ಹಿಯರ್. ಓಕೆನಾ ಮಕ್ಕಳ? ರೈಟ್. ಆ್ಯಂಡ್ ದೆನ್ ದೇರ್ ಈಸ್ ಸೋಡಿಯಂ. ಮಕ್ಕಳ, ರಿಮೆಂಬರ್, these are all the elements present in the first column of the periodic table. First column. Okay. ಸೋಡಿಯಮಲ್ಲಿ ಏನಾಗುತ್ತೆ ನೋಡಿ ಸರ್, 11 ಪ್ರೋಟಾನ್ಸ್ ಇದೆ, 11 ಎಲೆಕ್ಟ್ರಾನ್ಸ್ ಇದೆ. ಕೆ ಶೆಲ್ಲಲ್ಲಿ ಯು ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 2 ಎಲೆಕ್ಟ್ರಾನ್ಸ್. ಸೊ ಇಲ್ಲೊಂದು ಅಕಾಮಡೇಟ್ ಮಾಡ್ತೀವಿ. ಓಕೆ. ಸೊ ಇನ್ನು 9 ಎಲೆಕ್ಟ್ರಾನ್ ಇದೆ. ಎಲ್ ಶೆಲ್ಲಲ್ಲಿ ಎಲ್ ಶೆಲ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 8 ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು 2n² ರೂಲ್. ಓಕೆ. 1 2 ಆಯಿತು. ನೆಕ್ಸ್ಟ್ ನೋಡಿ ಮಕ್ಕಳ, 3 4 5 6 7 8 9 10. ಓಕೆ. ಸೊ 10 ಎಲೆಕ್ಟ್ರಾನ್ಸ್ ಆಗೋಯ್ತು. ಇನ್ನೊಂದೇ ಒಂದು ಎಲೆಕ್ಟ್ರಾನ್ ಇದೆಯಲ್ಲ ಸರ್? ಹೌದು, ಇನ್ನೊಂದು ಎಲೆಕ್ಟ್ರಾನ್ ಇದೆ. ಎಲ್ ಶೆಲ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಗೋಯ್ತು. ಸೊ ಈಗೇನು ಮಾಡಬೇಕು? ಎಸ್, ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಶೆಲ್. ವಾಟ್ ಈಸ್ ದ ನೆಕ್ಸ್ಟ್ ಶೆಲ್? ಇಟ್ ಈಸ್ ದ ಎಮ್ ಶೆಲ್. ಇಟ್ ಈಸ್ ದ ಎಮ್ ಶೆಲ್. ಓಕೆ ಮಕ್ಕಳ, ಅಕಾರ್ಡಿಂಗ್ ಟು 2n² ರೂಲ್, ಎಮ್ ಶೆಲ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 18 ಎಲೆಕ್ಟ್ರಾನ್ಸ್. ಹೌದಾ? 18 ಎಲೆಕ್ಟ್ರಾನ್ಸ್. ಸರ್, ಬಟ್ ಇಲ್ಲಿ 1 2 3 4 5 6 7 8 ಸ್ಲಾಟ್ಸ್ ತೋರಿಸಿದಿರಲ್ಲ ಸರ್? ಎಸ್ ಮಕ್ಕಳ, ನಾನು ತೋರಿಸಿರೋದು 8 ಸ್ಲಾಟ್ಸು, ಬಟ್ ಇಟ್ ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 18 ಎಲೆಕ್ಟ್ರಾನ್ಸ್. ಬಟ್ ನಾನು 8 ಮಾತ್ರ ತೋರಿಸಿದ್ದೀನಿ. ಯಾಕೆ ಅಂತಂದರೆ, ಬಿಕಾಸ್ ರಿಮೆಂಬರ್ ದ ಥರ್ಡ್ ರೂಲ್ ವಿಚ್ ಈಸ್ ಕಾಲ್ಡ್ ದಿ ಆಕ್ಟೆಟ್ ರೂಲ್. ಮರಿಬಾರ್ದು. ಏನದು ಆಕ್ಟೆಟ್ ರೂಲು? ಆಕ್ಟೆಟ್ ರೂಲ್ ಟೆಲ್ಸ್ ಯು ದಟ್ ದಿ ಔಟರ್ಮೋಸ್ಟ್ ಶೆಲ್, ಅಂದರೆ ದಿಸ್ ಈಸ್ ದ ಔಟರ್ಮೋಸ್ಟ್ ಶೆಲ್, ಕ್ಯಾನ್ ಅಕಾಮಡೇಟ್ ಎ ಮ್ಯಾಕ್ಸಿಮಮ್ ಆಫ್ 8 ಎಲೆಕ್ಟ್ರಾನ್ಸ್ ಅಲ್ವಾ? ದಟ್ಸ್ ವೈ ನಾನು ಬರೀ 8 ಎಂಟಿ ಸ್ಲಾಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಓಕೆ ಸರ್, ಇಲ್ಲಿ 2 ಆಯಿತು, ಇಲ್ಲಿ 8 ಆಯಿತು, ಇನ್ನೊಂದೇ ಒಂದು ಎಲೆಕ್ಟ್ರಾನ್ ಇದೆ. ಆ ಒಂದು ಎಲೆಕ್ಟ್ರಾನ್ನ ನಾವು ಎಲ್ಲಿ ಅಕಾಮಡೇಟ್ ಮಾಡ್ತೀವಿ? ಹಿಯರ್. ಓಕೆನಾ ಮಕ್ಕಳ? ಸೊ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ಗೆ ವಿ ಹ್ಯಾವ್ ಸಕ್ಸಸ್ಫುಲಿ ರಿಟರ್ನ್ ದ ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಓಕೆ ಮಕ್ಕಳ, ಇಲ್ಲಿ ನೋಡಿ, ಈ ಕೇಸಲ್ಲಿ ಹೈಡ್ರೋಜನ್ನಲ್ಲಿ ವಿಚ್ ಈಸ್ ದ ಔಟರ್ಮೋಸ್ಟ್ ಶೆಲ್? ಔಟರ್ಮೋಸ್ಟ್ ಶೆಲ್. ಎಸ್ ಸರ್, ಇರೋದೇ ಒಂದು ಶೆಲ್ಲು. ಸೊ ಕೆ ಶೆಲ್ ಈಸ್ ದ ಔಟರ್ಮೋಸ್ಟ್ ಶೆಲ್. ಸರ್, ಇದೇನೋ ವೇಲೆನ್ಸ್ ಶೆಲ್ ಅಂತ ಬರೆದಿದ್ದೀರಾ ಮಕ್ಕಳ? ನಾನು ಆಗಲೇ ಹೇಳಿದೆ, ಔಟರ್ಮೋಸ್ಟ್ ಶೆಲ್ನ ವಿ ಆಲ್ಸೋ ಕಾಲ್ ಇಟ್ ಆ್ಯಸ್ ವೇಲೆನ್ಸ್ ಶೆಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಔಟರ್ಮೋಸ್ಟ್ ಶೆಲ್ನ ನಾವೇನಂತ ಕರಿತೀವಿ? ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಓಕೆ ಮಕ್ಕಳ, ಲಿಥಿಯಮ್ಗೆ ಬನ್ನಿ. ಲಿಥಿಯಮಲ್ಲಿ ವಿಚ್ ಈಸ್ ದ ಔಟರ್ಮೋಸ್ಟ್ ಶೆಲ್? ಎಸ್, it is the L shell which is the valence shell, which is the outermost shell. ಅದೇ ಥರ ಸೋಡಿಯಂ ಬನ್ನಿ. ಸೋಡಿಯಂ ಬಂದರೆ M shell is the outermost shell. ಹೌದಲ್ವಾ? ಓಕೆ, ಈಗ ನಂದೊಂದು ಪ್ರಶ್ನೆ ಇದೆ. ಅಬ್ಸರ್ವ್ ದೀಸ್ 3 ಕೇರ್ಫುಲಿ. ದೇರ್ ಈಸ್ ಸಮಥಿಂಗ್ ಕಾಮನ್ ಇನ್ ಆಲ್ ದ 3. ಏನೋ ಕಾಮನ್ ಇದೆ 3 ಆಟಮ್ಸಲ್ಲಿ, ಎಲೆಕ್ಟ್ರಾನ್ ಕಾನ್ಫಿಗರೇಷನಲ್ಲಿ. ದೆರ್ ಈಸ್ ಸಮಥಿಂಗ್ ಕಾಮನ್ ಇನ್ ಆಲ್ ದ 3. ವಾಟ್ ಈಸ್ ದ್ಯಾಟ್? ವಾಟ್ ಈಸ್ ದ್ಯಾಟ್? ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಬಿಫೋರ್ ಐ ಟೆಲ್ ಯು ದ ಆನ್ಸರ್. ಎಸ್ ಮಕ್ಕಳ, ನೋಡಿ, ನೀವು ಕ್ಲೋಸಾಗಿ ಗಮನಿಸಿದ್ರೆ ಆಲ್ ದ ಎಲಿಮೆಂಟ್ಸ್ ಇನ್ ದ ಫಸ್ಟ್ ಕಾಲಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್, ದೇ ಹ್ಯಾವ್ only one electron in its outermost shell ಅಥವಾ ಆರ್ಬಿಟ್. ಇನ್ನೊಂದ್ಸರಿ ಹೇಳ್ತೀನಿ, ಆಲ್ ದ ಎಲೆಕ್ಟ್ರಾನ್ಸ್, ಆಲ್ ದ ಆಟಮ್ಸ್
all the elements present in the first column of the periodic table, they have only one valence electron, one electron in the outermost shell. ಹೌದಾನೆ? ದಿಸ್ ಈಸ್ ದ ಪ್ಯಾಟ್ರನ್. ಓಕೆ, ಸೊ ನೋಡಿ, ಈಚ್ ಒನ್ ಆಫ್ ದೀಸ್ ಎಲಿಮೆಂಟ್ಸ್, ಪ್ರತಿಯೊಂದು ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, potassium, rubidium, if you write the electronic configuration, all these elements have only one valence electron in its outermost shell. ಮಕ್ಕಳ, ವೇಲೆನ್ಸ್ ಶೆಲ್ ಅಥವಾ ಔಟರ್ಮೋಸ್ಟ್ ಶೆಲ್ ಡಿಫರ್ ಆಗುತ್ತೆ. ಹೈಡ್ರೋಜನ್ಗೆ ಕೆ ಶೆಲ್ ಈಸ್ ದ ಔಟರ್ಮೋಸ್ಟ್ ಶೆಲ್, ಲಿಥಿಯಮ್ಗೆ ಎಲ್ ಶೆಲ್ ಈಸ್ ದ ಔಟರ್ಮೋಸ್ಟ್ ಶೆಲ್, ಸೋಡಿಯಮ್ಗೆ ಎಮ್ ಶೆಲ್ ಈಸ್ ದ ಔಟರ್ಮೋಸ್ಟ್ ಶೆಲ್. ಬಟ್ ಔಟರ್ಮೋಸ್ಟ್ ಶೆಲ್ಸಲ್ಲಿ ದೆರ್ ಈಸ್ ಓನ್ಲಿ ಒನ್ ಎಲೆಕ್ಟ್ರಾನ್. ಅದನ್ನೇ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ದ ವೇಲೆನ್ಸ್ ಎಲೆಕ್ಟ್ರಾನ್. ಓಕೆ ಓಕೆ, ಸೊ ದಿಸ್ ಈಸ್ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ನೋಡಿ ಮಕ್ಕಳ, ವಿಲ್ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್. ಓಕೆ ಸರ್ ಏನಿದು? ವಾಟ್ ಈಸ್ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್? ವಾಟ್ ಈಸ್ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್? ಮಕ್ಕಳ, ಏನೂ ಇಲ್ಲ. ದೀಸ್ ಆರ್ ಆಲ್ ದ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಇದೆಲ್ಲ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ಈಗ ತಾನೇ ಬರೆದ್ವಲ್ಲ, ದೀಸ್ ಆರ್ ಆಲ್ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರು ಏನು ಹೇಳುತ್ತೆ ಅಂತಂದರೆ, ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಆ ಆಟಮ್ನಲ್ಲಿ ಇದೆ ಅನ್ನೋದನ್ನು ತಿಳಿಸುತ್ತೆ. ಓಕೆ, ಸೊ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ ಟೆಲ್ಸ್ ಯು ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಎನ್ ಆಟಮ್. ಓಕೆ, ಇದೆಲ್ಲ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಮಕ್ಕಳ. ಈ ಎಲ್ಲ ಫಸ್ಟ್ ಕಾಲಮ್ ಎಲಿಮೆಂಟ್ಸಲ್ಲಿ ಈಗ ತಾನೇ ನೋಡಿದ್ವಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಎಸ್, ದೆರ್ ಈಸ್ ಓನ್ಲಿ ಒನ್ ವೇಲೆನ್ಸ್ ಎಲೆಕ್ಟ್ರಾನ್. ಓಕೆ, ನಾವೇನು ಮಾಡ್ತೀವಿ? ದಿಸ್ ಈಸ್ ಕಾಲ್ಡ್ ಡಾಟ್ ಡಯಾಗ್ರಾಮ್. ಸೊ ನಾವೇನು ಮಾಡ್ತೀವಿ ಅಂದರೆ, ವಿಲ್ ಪುಟ್ ಎ ಡಾಟ್. ನೋಡಿ, ವಿಲ್ ಪುಟ್ ಎ ಡಾಟ್ ಆನ್ ಟಾಪ್ ಆಫ್ ಈಚ್ ಎಲಿಮೆಂಟ್. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ದೆರ್ ಈಸ್ ಓನ್ಲಿ ಒನ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಈಚ್ ಒನ್ ಆಫ್ ದೀಸ್ ಎಲಿಮೆಂಟ್. ವೇಲೆನ್ಸ್ ಎಲೆಕ್ಟ್ರಾನ್. ಓಕೆ, ಸೊ ದಿಸ್ ಈಸ್ ದಿ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್, ಆಲ್ಸೋ ಕಾಲ್ಡ್ ಲಿವಿಸ್ ಸ್ಟ್ರಕ್ಚರ್. ಓಕೆ ಮಕ್ಕಳ, ಈಗ ವಿ ವಿಲ್ ರೈಟ್ ದ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಫಾರ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಆಯಿತಾ? ಆ್ಯಂಡ್ ವಿ ವಿಲ್ ಆಲ್ಸೋ ರೈಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಫಾರ್ ಆಲ್ ದೀಸ್ ಎಲಿಮೆಂಟ್ಸ್. ಫಸ್ಟು ನಾನು ಇವೆರಡು ಎಲಿಮೆಂಟ್ ಕನ್ಸಿಡರ್ ಮಾಡ್ತೀನಿ. ಓಕೆ, ನೋಡೋಣ ಈಗ ಹೆಂಗೆ ಬರೆಯೋದು ಅಂತ ನೋಡೋಣ ಮಕ್ಕಳ. ಬೆರಿಲಿಯಮ್, ಇಟ್ ಹ್ಯಾಸ್ 4 protons ಆ್ಯಂಡ್ 4 electrons. ನೋಡಿ, ಕೆ ಶೆಲ್ 4 protons ಇದೆ. ಕೆ ಶೆಲ್ಲಲ್ಲಿ ಎರಡೇ ಎಲೆಕ್ಟ್ರಾನ್ ಅಕಾಮಡೇಟ್ ಮಾಡ್ತೀಯಾ? 1 2. ಎಲ್ ಇದಾಗೋಯ್ತು, ಕಂಪ್ಲೀಟ್ಲಿ ಫಿಲ್ ಆಗೋಯ್ತು. ಯು ಗೋ ಟು ದ ನೆಕ್ಸ್ಟ್ ಶೆಲ್ ವಿಚ್ ಈಸ್ ದ ಎಲ್ ಶೆಲ್. 1 2 3 4. ಓಕೆ, 1 2 3 4. ನಾನು ಯಾವ ಆರ್ಡ್ರಲ್ಲಿ ಎಲೆಕ್ಟ್ರಾನ್ನ ಫಿಲ್ ಮಾಡ್ತಾ ಇದ್ದೀನಿ ಜಸ್ಟ್ ನೋಟಿಸ್ ಮಾಡಿ ಮಕ್ಕಳ, ಗಮನಿಸಿ. ಸೊ 4 ಆಯಿತು. ಸೊ ದಿಸ್ ಈಸ್ ದಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ಬೆರಿಲಿಯಮ್. ನೆಕ್ಸ್ಟ್ ಬನ್ನಿ, ಮೆಗ್ನೀಷಿಯಮ್ ಬನ್ನಿ. ಇಟ್ ಹ್ಯಾಸ್ 12 protons ಆ್ಯಂಡ್ 12 electrons. 12 protons, 1 2. ನೆಕ್ಸ್ಟು ಎಲ್ ಶೆಲ್ಲಲ್ಲಿ ನೋಡಿ ಯಾವ ಆರ್ಡ್ರಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ ಗಮನಿಸಿ. 3 4 5 6 7 8 9 10. ಓಕೆ, ಸೊ ದೆರ್ ಆರ್ 10 electrons. ಇನ್ನೂ ಎಷ್ಟು ಎಲೆಕ್ಟ್ರಾನ್ ಇದೆ? ದೆರ್ ಆರ್ 2 electrons. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಶೆಲ್. 11 12. ಓಕೆ, ಸೊ ದೀಸ್ ಆರ್ ದಿ ಆಟಮ್ಸ್ ಅಥವಾ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಕಾಲಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಸೊ ಮತ್ತೆ ನೋಟಿಸ್ ಮಾಡಿ ಮಕ್ಕಳ, ಜಸ್ಟ್ ನೋಟಿಸ್ what is common between these two. Do you observe any pattern? Yes. What is the number of electrons present in the outermost shell in these two atoms? ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಔಟರ್ಮೋಸ್ಟ್ ಶೆಲ್ಲಲ್ಲಿ? ಅಫ್ಕೋರ್ಸ್ ಇದರಲ್ಲಿ ಕೆ ಶೆಲ್ ಈಸ್ ದ, ಎಲ್ ಶೆಲ್ ಈಸ್ ದ ಔಟರ್ಮೋಸ್ಟ್ ಶೆಲ್. ಇದರಲ್ಲಿ ಎಮ್ ಶೆಲ್ ಈಸ್ ದ ಔಟರ್ಮೋಸ್ಟ್ ಶೆಲ್. ಎಲ್ ಶೆಲ್ಲಲ್ಲಿ ದೇರ್ ಆರ್ 2 electrons. ಇಲ್ಲೂ ಅಷ್ಟೇ ಎಮ್ ಶೆಲ್ಲಲ್ಲಿ ದೇರ್ ಆರ್ 2 electrons. ದಟ್ ಮೀನ್ಸ್ ಈಚ್ ಒನ್ ಆಫ್ ದೀಸ್ ಎಲಿಮೆಂಟ್ಸ್ ಹ್ಯಾವ್ 2 valence electrons in its outermost shell. ಓಹೋ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಸರ್, ದೆರ್ ಈಸ್ ಸಮ್ ಪ್ಯಾಟ್ರನ್. ಫಸ್ಟ್ ಕಾಲಮ್ ಎಲಿಮೆಂಟ್ಸಲ್ಲಿ ಓನ್ಲಿ 1 valence electron ಇತ್ತು. ಈಗ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸಲ್ಲಿ ದೇರ್ ಆರ್ 2 valence electrons.
ಓಕೆ, ನಿಮಗೆ ಪ್ಯಾಟರ್ನ್ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಓಕೆ, ಇಲ್ಲಿ ನೋಡಿ ಮಕ್ಕಳ, ಇದನ್ನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋಣ ಈಗ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಓಕೆ, ದೀಸ್ ಆರ್ ಆಲ್ ದ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಏನು ಹೇಳುತ್ತೆ ಹೇಳಿ? ಇಟ್ ವಿಲ್ ಟೆಲ್ ಯು ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ನಿಮಗೆ ಗೊತ್ತು ಸೆಕೆಂಡ್ ಕಾಲಮ್ ಎಲಿಮೆಂಟ್ಸಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಎಲ್ಲೆಲ್ಲಿದೆ? ಒಂದು ಮೇಲೆ ಒಂದಿದೆ, ಕೆಳಗೆ ಒಂದಿದೆ. ಸೊ ವಿಲ್ ರೈಟ್, ಇಲ್ಲೊಂದು ಡಾಟ್ ಹಾಕ್ತೀವಿ, ಇಲ್ಲೊಂದು ಡಾಟ್ ಹಾಕ್ತೀವಿ. ಸೊ ದೀಸ್ ಆರ್ ದಿ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ಸ್ ಫಾರ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಓಕೆ, ಸೊ ಇಂಟ್ರೆಸ್ಟಿಂಗ್ ಆಗಿದೆ ತಾನೆ? ಓಕೆ, ಥರ್ಡ್ ಕಾಲಮ್ ಬರೋಣ ಮಕ್ಕಳ. ಥರ್ಡ್ ಕಾಲಮ್ ನೋಡಿ, ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್. ಸುಮ್ಮನೆ ಒಂದು ಎಕ್ಸಾಂಪಲ್ ತೊಗೊಂಡು, ಬೆರಿಲಿಯಂ ಎಕ್ಸಾಂಪಲ್ ತೊಗೊಂಡು, ಈ ಮೇಲೊಂದು ಚುಕ್ಕೆ, ಕೆಳಗಡೆ ಒಂದು ಡಾಟ್. ಓಕೆ, ಸೊ ವಾಟ್ ಅಬೌಟ್ ಥರ್ಡ್ ಕಾಲಮ್ ಎಲಿಮೆಂಟ್ಸ್? ಈಗಾಗಲೇ ಗೆಸ್ ಮಾಡೋಕ್ಕೆ ನೀವು ಶುರು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಥರ್ಡ್ ಕಾಲಮ್ ಹ್ಯಾವ್ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಎಸ್, ಓಕೆ, ನೋಡೋಣ ಮಕ್ಕಳ ಒಂದ್ಸರಿ. ರೈಟ್, ನೋಡಿ, ಇದು ಬೋರಾನ್. ಬೋರಾನ್ ಹ್ಯಾಸ್ 5 protons and 5 electrons. 1 2 3 4 5. ಓಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ ಹ್ಯಾಸ್ 13 protons and electrons. 1 2 3 4 5 6 7 8 9 10. ಸರ್ 10 ಆಯಿತು, ಇನ್ನು 3 ಇದೆ. 11 12 13. ಓಕೆ, ನಾವು ವಾಟ್ ಈಸ್ ಕಾಮನ್ ಬಿಟ್ವೀನ್ ದೀಸ್ ಟು? These two have 3 valence electrons in its outermost shell. These 2 atoms have 3 electrons in their outermost shell. ಅಲ್ವಾ ಮಕ್ಕಳ? ಈಗ ಇದ್ರದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋಣ. ಈಚ್ ಒನ್ ಆಫ್ ದೀಸ್ ಹ್ಯಾಸ್ 3 valence electron. ಸೊ ಹೌ ಡು ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ಮಕ್ಕಳ ನೋಡಿ, ಮೇಲೆ ಕೆಳಗಡೆ ಪಕ್ಕ. ಓಕೆ, ಸೊ ಮೇಲೆ ಕೆಳಗಡೆ ಪಕ್ಕ. ಸೊ ಆರ್ಡರ್ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಆರ್ಡರಲ್ಲಿ ನೀವು ಬರಿಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಥರ್ಡ್ ಕಾಲಮ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಸರ್ ನಮಗೆ ಪ್ಯಾಟರ್ನ್ ಗೊತ್ತಾಗೋಯ್ತು ಈಗ. ಈಗ ನೋಡಿ, ಕ್ವಿಕ್ಕಾಗಿ ಇದು ಥರ್ಡ್ ಕಾಲಮ್ ಎಲಿಮೆಂಟ್ಸ್. ಫೋರ್ತ್ ಕಾಲಮಲ್ಲಿ ಹೆಂಗಿರುತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನೋಡೋಣ. ಕ್ವಿಕ್ಕಾಗಿ ನಾನು ಬರೆದುಬಿಟ್ಟಿದ್ದೀನಿ ಆಲ್ರೆಡಿ. ಮಕ್ಕಳ ಇಲ್ಲಿ ನೋಡಿ, ವೇಲೆನ್ಸ್ ಇದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟಿದೆ? 1 2 3 4. ದೇರ್ ಆರ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡಿ, ಸಿಲಿಕಾನ್ ನೋಡಿ, ಸಿಲಿಕಾನ್ ಆಲ್ಸೋ ಹ್ಯಾಸ್ 1 2 3 4 ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಸೊ ನಾವು ಹೇಗೆ ಬರಿತೀವಿ ಲಿವಿಸ್ ಸ್ಟ್ರಕ್ಚರ್ ಅಥವಾ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ ಹೇಗೆ ಬರಿತೀವಿ? ಮೇಲೆ ಒಂದು ಚುಕ್ಕೆ, ಕೆಳಗಡೆ ಒಂದು ಚುಕ್ಕೆ, ಈ ಕಡೆ ಒಂದು ಚುಕ್ಕೆ, ಈ ಕಡೆ ಒಂದು ಚುಕ್ಕೆ. ದೇರ್ ಆರ್ 4 electrons, 4 valence electrons present in the fourth column elements of the periodic table. Okay. Let's consider fifth column element. Sir, 5 electrons irutte. Yes. Makla nodi, nitrogen ಮತ್ತೆ ಫಾಸ್ಫರಸ್ ಎಕ್ಸಾಂಪಲ್ ತಗೋಣ. ಸೊ 7 ಪ್ರೋಟಾನ್ಸ್ ಇದೆ. ಇಲ್ಲಿ ನೋಡಿ, 1 2 3 4 5 6 7. ಓಕೆ, ಸೊ ವಿ ವಿಲ್ ಗೋ ಕ್ಲಾಕ್ ವೈಸ್. ನೆಕ್ಸ್ಟ್ 1 2 3 4 5 6 7 ಈ ಥರ ಹೋಗ್ತೀವಿ, ಕ್ಲಾಕ್ ವೈಸ್ ಹೋಗ್ತೀವಿ. ಓಕೆ, ಸೊ ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್? 1 2 3 4 5. ದೇರ್ ಆರ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇದಕ್ಕೆ ಬನ್ನಿ, ಫಾಸ್ಫರಸ್ ಬನ್ನಿ ಮಕ್ಕಳ. 1 2 3 4 5 6 7 8 9 10 11 12 13 14 15. ಓಕೆ, ನಾವು ನೀವು ಗಮನಿಸ್ತಾ ಇದ್ದೀರಾ, ದೇರ್ ಆರ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಓಕೆ, ಈಗ ಹೌ ಡು ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್? ಹೆಂಗೆ ಬರೀತೀರಾ ಮಕ್ಕಳ? ನೋಡಿ, ಮೇಲೆ ಕೆಳಗಡೆ ಆ ಕಡೆ ಈ ಕಡೆ ಆಲ್ರೆಡಿ ಒಂದಿದೆ. ಈ 5ನೇ ಎಲೆಕ್ಟ್ರಾನ್ ಎಲ್ಲಿ ಬರೀತೀರಾ? ಎಸ್, ವಾಟ್ ವಿಲ್ ಡೂ ಇಸ್, ಈ 5ನೇ ಎಲೆಕ್ಟ್ರಾನ್ನ ಮಕ್ಕಳ ಇಲ್ಲಿ ಬರೀತೀರಾ ನೀವು. ಮೊದಲನೇ ಪಕ್ಕ ಬರೀತೀರಾ, ಸೈಡಲ್ಲಿ ಬರೀತೀರಾ. ಓಕೆ, ಸೊ ಇದ್ರ ಸೈಡಲ್ಲಿ ಬರೀತೀರಾ. ಸೊ ದಿಸ್ ಈಸ್ ದಿ ಎಲೆಕ್ಟ್ರಾನ್ ಡಾಟ್ ಡಯಾಗ್ರಾಮ್ ಆಫ್ ದಿ 5th ಕಾಲಮ್ ಎಲಿಮೆಂಟ್ಸ್ ಆಫ್ ದಿ ಪೀರಿಯಾಡಿಕ್ ಟೇಬಲ್. ಓಕೆ, let's consider 6th column.
ಸಿಕ್ಸ್ ಕಾಲಮಲ್ಲಿ ಎಷ್ಟಿರುತ್ತೆ? ದೆರ್ ಆರ್ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. ನಿಮ್ಗಾಗಲೇ ಬರೆಯೋಕ್ಕೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಹೋಗೋಣ. ಸೊ ದೆರ್ ಆರ್ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಆಕ್ಸಿಜನ್, ದೆರ್ ಆರ್ 6 ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಸಲ್ಫರ್. ಸೊ ಅದನ್ನು ಹೇಗೆ ಬರೀತೀರಾ ಸರ್? ಹೌ ಡು ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ಮಕ್ಕಳ ನೋಡಿ, 1 2 3 4, 5ನೇದನ್ನು ಇಲ್ಲಿ ಇದ್ರ ಪಕ್ಕ ಬರಿತೀವಿ. ಈ 6ನೇದನ್ನು ಕೂಡ ನೋಡಿ ಇದ್ರ ಪಕ್ಕ ಬರಿತೀವಿ. ಓಕೆ, ಸೊ ಐಡಿಯಾ ಬರ್ತಾ ಇದೆ ಅಲ್ವಾ? 1 2 3 4 5 6. ಓಕೆ, ಸೊ ದಿಸ್ ಈಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ನೆಕ್ಸ್ಟು 7th ಕಾಲಮ್ ಎಲಿಮೆಂಟ್ಸ್ ಕನ್ಸಿಡರ್ ಮಾಡಿದ್ರೆ, there are 7 valence electrons. Here also there are 7 electrons. ನೋಡಿ, ಮೇಲೆ ಇಲ್ಲೊಂದು ಚುಕ್ಕೆ, ಕೆಳಗಡೆ ಒಂದು ಚುಕ್ಕೆ, ಇಲ್ಲೊಂದು ಚುಕ್ಕೆ, ಇಲ್ಲೊಂದು ಚುಕ್ಕೆ, 4 ಆಯಿತು. ನೆಕ್ಸ್ಟು 5 6, ಇದ್ರ ಪಕ್ಕ ಬರಿತೀನಿ 7. ರೈಟ್, ನಿಮ್ಗೆ ಐಡಿಯಾ ಬಂತು ಅಂತ ತಿಳ್ಕೊಂಡಿದ್ದೀನಿ. ಎಸ್, these are the electron dot structures. Let's consider the 8th column element of the periodic table. Okay, yes. ಮಕ್ಕಳು ನೀವು ಗೆಸ್ ಮಾಡಿರ್ತೀರಾ ಆಲ್ರೆಡಿ. 8th column elements has 8 valence electron in its outermost shell ಅಲ್ವಾ? ಸೊ ನೋಡಿ, ಇದು ಹೀಲಿಯಂ. ಆ್ಯಕ್ಚುಲಿ ಹೀಲಿಯಂ ಇಟ್ ಹ್ಯಾಸ್ ಓನ್ಲಿ 2 electrons, ಬಟ್ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ ಔಟರ್ಮೋಸ್ಟ್ ಶೆಲ್. ನಿಯಾನ್ಗೆ ಎಲ್ ಶೆಲ್ ಈಸ್ ದ ವೇಲೆನ್ಸ್ ಶೆಲ್. ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್, 8 electrons ಫಿಲ್ ಆಗಿದೆ. ಆ್ಯಂಡ್ ಆರ್ಗಾನಿಕ್ ಬಂದರೆ ಎಮ್ ಶೆಲ್ ಈಸ್ ದ ವೇಲೆನ್ಸ್ ಶೆಲ್. ಇಟ್ ಆಲ್ಸೋ ಹ್ಯಾಸ್ ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್, 8 electrons ಕಂಪ್ಲೀಟಾಗಿ ಫಿಲ್ ಆಗಿದೆ. ನಾವು ಹೌ ಡು ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್? ನೋಡಿ, 1 2 3 4 5 6 7 8. ಸೊ ದಿಸ್ ಈಸ್ ದಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ದಿ 8th ಕಾಲಮ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಓಕೆ ಮಕ್ಕಳ, ನಾವು ಏನು ಡಿಸ್ಕಸ್ ಮಾಡಿದ್ವೋ ಅದು ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ನೀವು ಇದನ್ನು ಚೆನ್ನಾಗಿ ಕಲ್ತಿದ್ದೀರಾ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಭಾವಿಸಿದ್ದೀನಿ. ಓಕೆ, ಇದೇ ಥರ ಕೋರ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ತೊಗೊಂಡು ನಾನು ನೆಕ್ಸ್ಟ್ ವಿಡಿಯೋ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಮಕ್ಕಳ.